ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹಾಗೂ ಕಾರವಾರ ಶಾಸಕ ಸತೀಶ್ ಸೈಲ್ ನಡುವೆ ಶೀತಲ ಸಮರ ಶುರುವಾಗಿದ್ದು, ಇವರಿಬ್ಬರ ನಡುವೆ ಈಗ ಪತ್ರ ಸಮರವೂ ನಡೆದಿದೆ. ಹೌದು, ಇತ್ತೀಚೆಗೆ ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ಮತ್ತು ಶಾಸಕ ಸತೀಶ್ ಸೈಲ್ ನಡುವೆ ವಾಗ್ವಾದ ನಡೆದಿತ್ತು. ಶಾಸಕ ಸೈಲ್ ಕೆಡಿಪಿ ಸಭೆಯಲ್ಲಿ ಜಿಲ್ಲೆಯಲ್ಲಿ ಔಷಧಿಗಳ ಕೊರತೆಯ ಬಗ್ಗೆ ಧ್ವನಿ ಎತ್ತಿದ್ರು. ಇದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿದ ಸಚಿವ ಮಂಕಾಳು ವೈದ್ಯ ಅವರು, ಜಿಲ್ಲೆಯಲ್ಲಿ ಯಾವುದೇ ಔಷಧಿ ಕೊರತೆ ಇಲ್ಲ ಎಂದು ವಾದಿಸಿದ್ದಲ್ಲದೆ, ನಿಮ್ಮ ತಾಲೂಕಿನ ಸಮಸ್ಯೆ ಇದ್ದರೆ ತಾಲೂಕು ಮಟ್ಟದ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಎಂದು ಅಧಿಕಾರಿಗಳ ಮುಂದೆಯೇ ಸೈಲ್ ಅವರಿಗೆ ಸೂಚಿಸಿದ್ದರು. ಇದರಿಂದ ಸಿಡಿಮಿಡಿಗೊಂಡ ಸೈಲ್ ಅವರು ಸಭೆಯಿಂದ ಅರ್ಧಕ್ಕೆ ಹೊರ ನಡೆಯುವ ಮೂಲಕ ತಮ್ಮ ಅಸಮಾಧಾನವನ್ನು ಎಲ್ಲರ ಎದುರು ಹೊರಹಾಕಿದರು. ಅಲ್ಲಿಂದ ಶುರುವಾದ ಸಚಿವರ ಮತ್ತು ಸೈಲ್ ನಡುವಿನ ಶೀತಲ ಸಮರ ಈಗ ಪತ್ರ ಸಮರಕ್ಕೆ ನಾಂದಿಯಾಗಿದೆ. ಸಚಿವರಿಗೆ ಇಲಾಖೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಎನ್ನುವುದನ್ನು ಪರೋಕ್ಷವಾಗಿ ಸಾಬೀತುಪಡಿಸಲು ಶಾಸಕ ಸತೀಶ್ ಸೈಲ್ ಅವರು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಮೂಲಕ ಅಧಿಕೃತ ಪತ್ರ ಬರೆಯಿಸಿ ಸಚಿವರಿಗೆ ತಲುಪಿಸಿದ್ದಾರೆ. ಕಾರವಾರದ ಹಳೆಯ ಜಿಲ್ಲಾ ಆಸ್ಪತ್ರೆಯು ಈಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯೊಂದಿಗೆ ವಿಲೀನಗೊಂಡಿದೆ. ಈ ತಾಂತ್ರಿಕ ಕಾರಣದಿಂದಾಗಿ ಕಾರವಾರದಲ್ಲಿ ಪ್ರತ್ಯೇಕ ತಾಲೂಕು ಆಸ್ಪತ್ರೆಯೇ ಇಲ್ಲ. ಆಸ್ಪತ್ರೆ ಇಲ್ಲದ ಮೇಲೆ ತಾಲೂಕು ಮಟ್ಟದ ಆರೋಗ್ಯ ರಕ್ಷಾ ಸಮಿತಿ ಅಸ್ತಿತ್ವದಲ್ಲಿರಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಯನ್ನು ಈಗ ಸಚಿವರ ಮುಂದಿಟ್ಟ ಶಾಸಕ ಸೈಲ್, ಸಭೆಯಲ್ಲಿ ನಾನು ಮಾಹಿತಿ ಇಲ್ಲದೆ ಮಾತನಾಡುವ ಅಂಗೂಟು ಚಾಪಲ್ಲ ಎಂದು ಸೈಲ್ ಹೇಳಿದ್ದ ಮಾತುಗಳಿಗೆ ಪೂರಕವಾಗಿ ಈಗ ಸೈಲ್ ತಾಂತ್ರಿಕ ಮಾಹಿತಿಯ ಪತ್ರ ಬಿಡುಗಡೆಗೊಳಿಸಿ ಅಸ್ತಿತ್ವದಲ್ಲೇ ಇಲ್ಲದ ಸಮಿತಿಯಲ್ಲಿ ಹೋಗಿ ಮಾತನಾಡಿ ಎಂದು ಹೇಳಿದ್ದ ಸಚಿವರಿಗೆ ಸೈಲ್ ಸಖತ್ ಟಾಂಗ್ ನೀಡಿದ್ದಾರೆಂಬ ಮಾತುಗಳು ಕೇಳಿಬಂದಿದೆ. ಆದರೆ ಕಾರವಾರದ ಸಮಸ್ಯೆಯನ್ನು ಇಡೀ ಜಿಲ್ಲೆಯ ಸಮಸ್ಯೆ ಎಂದು ಬಿಂಬಿಸಲು ಹೊರಟ ಸೈಲ್ ಅವರು ತುಂಬಿದ ಸಭೆಯಲ್ಲಿ ಸ್ವಪಕ್ಷದ ಸರ್ಕಾರವನ್ನೇ ಟೀಕಿಸಲು ಮುಂದಾಗಿದ್ದರು. ಆದರೆ ಸಚಿವರು ಸರ್ಕಾರದ ಮರ್ಯಾದೆಯನ್ನು ಕಾಪಾಡಿಕೊಳ್ಳಲು ಸೈಲ್ ಜೊತೆಗೆ ವಾಗ್ವಾದ ನಡೆಸಿದ್ದರೆ ಹೊರತು ಬೇರೇನೂ ಉದ್ದೇಶ ಇರಲಿಲ್ಲ. ಆದರೆ ಸೈಲ್ ಅವರು ಸಚಿವರೊಂದಿಗೆ ಜಿದ್ದಿಗೆ ಬಿದ್ದಂತೆ ಪತ್ರ ವ್ಯವಹಾರ ನಡೆಸುವ ಮೂಲಕ ಸಚಿವರಿಗೆ ಅಗೌರವ ತೋರಿಸಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂಬ ಮಾತುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದು ಮಾಡಿದೆ. ಒಟ್ಟಾರೆಯಾಗಿ ಆಡಳಿತ ಪಕ್ಷದ ಇಬ್ಬರು ನಾಯಕರ ನಡುವಿನ ಈ ಮುಸುಕಿನ ಗುದ್ದಾಟ ಮತ್ತು ಪತ್ರ ಸಮರವು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.